ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ತುಂಬ ಜನ ಪೈಪಿಂಗ್ ಮಾಡೋದಕ್ಕೆ ಅದು ಸಣ್ಣದಾಗಿ ಪೈಪಿಂಗ್ ಮಾಡೋದಕ್ಕೆ ತುಂಬ ಕಷ್ಟಪಡ್ತಾ ಇರ್ತಾರೆ. ಸೊ ನಾನು ನಿಮಗೆ ತುಂಬ ಈಸಿ ರೀತಿಯಲ್ಲಿ ನಿಮಗೆ ಯಾವ ರೀತಿ ಪೈಪಿಂಗ್ನ ಟರ್ನ್ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರೋದು ಏನೂ ಇಲ್ಲ, ಒಂದು ಸೂಜಿಯಲ್ಲಿ ಒಂದು 4 ದಾರ ಇಷ್ಟೇ ಸಾಕು. ಇಷ್ಟರಲ್ಲೇ ನಿಮಗೆ ನಿಮ್ಗೆ ಎಷ್ಟು ಚಿಕ್ಕದು ಬೇಕೋ ಅಷ್ಟು ಚಿಕ್ಕದು ನೀವು ಡೋರಿನ ಮಾಡ್ಕೋಬೋದು. ಸೊ ಅದು ಹೇಗಂತ ವಿಡಿಯೋ ನೋಡಬೇಕು ಅಂತಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹೊಸದಾಗಿ ನೋಡ್ತಿರೋರು. ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಸಹ ಕೊಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನೋಡಿ, ಈ ರೀತಿ 1.5 ಇಂಚಿನಷ್ಟು ನಾನು ಬಟ್ಟೆನೇ ಕಟ್ ಮಾಡ್ಕೊಂಡಿದ್ದೀನಿ. ಯಾವುದಕ್ಕೂ ಎಕ್ಸ್ಟ್ರಾ ಇರಲಿ ಅನ್ನೋ ಕಾರಣಕ್ಕೆ. ನಿಮಗೆ ಬೇಕಾದರೆ ಇದ್ರಕ್ಕೂ ನೀವು ಚಿಕ್ಕದು ತೊಗೊಂಡು ಅದರಲ್ಲಿ ಮಾಡ್ಬೋದು. ಅದಾದಮೇಲೆ ಇಲ್ಲಿ ನೋಡಿ, ಇದೇನು ಬಟ್ಟೆ ಇರುತ್ತಲ್ವ, ಸೊ ಇದನ್ನು ಈ ರೀತಿ ಸೆಂಟ್ರಲ್ಲಿ ಫೋಲ್ಡ್ ಮಾಡ್ಕೋಬೇಕು. ಫೋಲ್ಡ್ ಮಾಡಿಕೊಂಡು ನೋಡಿ ಈ ರೀತಿ ಕೋನ್ ಶೇಪಲ್ಲಿ ಕಟ್ ಮಾಡ್ಕೋಬೇಕು. ಈ ರೀತಿ ಕೋನ್ ಶೇಪಲ್ಲಿ ಕಟ್ ಮಾಡ್ಕೋಬೇಕು. ನೋಡಿ ಈ ರೀತಿ ಓಪನ್ ಮಾಡಿದಾಗ ನಮಗೆ ಈ ರೀತಿ ಕೋನ್ಸ್ ಥರ ಕಾಣಿಸ್ಬೇಕು. ಓಕೆನಾ? ಈ ರೀತಿ ಕಟ್ ಮಾಡ್ಕೊಂಡ ನಂತರ ಇಲ್ಲೇನಿರುತ್ತಲ್ವ, ಇಲ್ಲಿಗೆ ಈ ಸೂಜಿಗೆ ಹಿಂದೆ ದಾರಕ್ಕೆ ಗಂಟು ಹಾಕ್ಕೊಂಡಿದ್ದೀನಿ, ನಾಟ್ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಇದನ್ನು ಇದ್ರೊಳಗೆ ಪಾಗಿಸ್ಕೋಬೇಕು. ನೋಡಿ ಈ ರೀತಿ ಪಾರ್ ಹಾಸ್ಕೊಂಡ ಈ ದಾರವನ್ನು ಇದನ್ನು ಈ ರೀತಿ ಇಟ್ಕೋಬೇಕು. ನೋಡಿ ಈ ರೀತಿ ತಗೊಂಡು ಇದನ್ನು ನಾವು ದಾರನ ಸೆಂಟ್ರ್ ಮಾಡಿಕೊಂಡು ಈ ರೀತಿ ಸ್ಟಿಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ನಿಮ್ಗೆ ಎಷ್ಟು ಸಣ್ಣದು ಬೇಕೋ ಅಷ್ಟು ಮಾಡ್ಕೋಬೋದು. ಸಣ್ಣದು ದಾರನ ಸೆಂಟ್ರಲ್ಲಿ ಇರುವಾಗ ನೋಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಈ ರೀತಿ ಸ್ಟಿಚ್ ಆದಮೇಲೆ ನೋಡಿ ಈ ರೀತಿ ಸೂಜಿ ಹೊರಗೆ ಕಾಣಿಸ್ತಿದೆಯಲ್ವ, ಸೊ ಇದನ್ನು ಇವಾಗ ಹಿಡ್ಕೊಂಡು ನಾವು ಎಳಿಬೇಕು. ಇಲ್ಲಿ ನಾವು ಸೂಜಿ ಪಾರಾಶಿರ್ತೀವಲ್ವ, ಇಲ್ಲಿ ಬಟ್ಟೆನ ಎಳ್ಕೋಬೇಕು. ನಿಧಾನವಾಗಿ ಎಳ್ಕೊಳ್ಳಿ, ದಾರ ಕಟ್ಟಾಗುತ್ತೆ. ಆದಷ್ಟು ನಿಧಾನನೇ ಎಳ್ಕೊಳ್ಳಿ. ನೀವು ಬೇಕಾದರೆ ಸೂಜಿ ಇಳೋಷ್ಟು ಕೂಡ ಚಿಕ್ಕದಾಗಿ ಮಾಡ್ಕೋಬೋದು. ನೋಡಿ ಈ ರೀತಿ ಉಲ್ಟಾಗಿ ಹೊರಗೆ ಬಂದಿರ್ತಲ್ಲ, ಇದು ಮಾಡಿದ ಎಳ್ಕೋಬೇಕು. ಹೀಗೆ ಬೇಕಾದಾಗ ಎಳ್ಕೊಳ್ಳಿ. ಸೂಜಿ ಇಳೋಷ್ಟು ಕೂಡ ಸಣ್ಣದು ನೀವು ಮಾಡ್ಕೋಬೋದು.
ನೋಡಿ ಎಷ್ಟು ಸಣ್ಣದಾಗಿ ಬಂತು ಅಂತ ಡೋರಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅನ್ಕೋತೀನಿ. ಈ ವಿಡಿಯೋ ನಿಮ್ಗೆ ಒಂದು ಸ್ವಲ್ಪನಾದರೂ ಯೂಸ್ಫುಲ್ ಆಗಿದ್ದರೆ ಲೈಕ್ ಕೊಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.